ತೆರಿಗೆ ಪಾವತಿಸುತ್ತಿದ್ದಾರೆ ಅಂತ ಹೇಳಿ ಬಿಪಿಎಲ್ ಕಾರ್ಡ್ ಅನ್ನು ರದ್ದು ಮಾಡಿದ್ರು. ಅದನ್ನ ಎಪಿಎಲ್ಗೆ ಬದಲಾವಣೆಯನ್ನ ಮಾಡಿಕೊಂಡಿದ್ರು. ಆದರೆ ನಿಜವಾಗಿಯೂ ಕೂಡ ಅವರು ತೆರಿಗೆ ಪಾವತಿದಾರರಾಗಿದ್ರಾ? ಜಿಎಸ್ಟಿ ವಿಚಾರದಲ್ಲಿ ಪಾವತಿಯನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಅರೆ ಸಣ್ಣ ಅಂಗಡಿ ಇಟ್ಕೊಂಡ್ರು ಕೂಡ ಅವ್ನು ಕೊಡ್ಬೇಕ್ರಿ. ಟ್ಯಾಕ್ಸ್ ಪೇಯರ್ ಕಾಲಮ್ನಲ್ಲಿ ಹೌದು ಎಂಬುದಕ್ಕೆ ಟಿಕ್ ಅನ್ನ ಮಾಡಿಬಿಟ್ಟಿದ್ರು. ಅಧಿಕಾರಿಗಳ ಒಂದು ಎಡವಟ್ಟಿಗೆ ಆತಂಕದಲ್ಲಿದ್ದು ಜನ. ಅತ್ತ ರೇಷನ್ ಇಲ್ಲ, ಇತ್ತ ಸರ್ಕಾರಿ ಸೌಲಭ್ಯವೂ ಕೂಡ ಇಲ್ಲ. ಸರ್ಕಾರದ ಸೌಲಭ್ಯ ಸಿಗದೆ ಪರದಾಡಿದ್ದು ಅರ್ಹರು. ಬಿಗ್ ಬುಲೆಟಿನ್ನಲ್ಲಿಯೂ ಕೂಡ ನಿರಂತರ ವರದಿ ಈ ವಿಚಾರದಲ್ಲಿ ಪ್ರಸಾರವಾಗಿತ್ತು. ಇದೀಗ ಪಬ್ಲಿಕ್ ಟಿವಿ ಅಭಿಯಾನಕ್ಕೆ ದೊಡ್ಡ ಗೆಲುವು ಸಿಕ್ಕಿರೋದು. ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅರ್ಹರು ಯಾರಿದ್ದಾರೆ ಅವರಿಗೆ ಬಿಪಿಎಲ್ ಕಾರ್ಡ್ ಅನ್ನ ವಾಪಸ್ ಮಾಡಿ ಅಂತ ಹೇಳಿ ಆದೇಶವನ್ನ ಹೊರಡಿಸಿದ್ದಾರೆ. ಅನರ್ಹ ಯಾರಿದ್ದಾರೆ ಅವರಿಗೆ ಅನರ್ಹಗೊಳಿಸಲೇಬೇಕು. ದಂಡದ ಸಮೇತವಾಗಿ ಅನರ್ಹಗೊಳಿಸಿ. ಸುಮ್ಮನೆ ಅಲ್ಲ, ದಂಡದ ಸಮೇತವಾಗಿರಬೇಕು. ಹೇಗೆ ಪಡ್ಕೊಂಡ್ರು, ಯಾವ ರೀತಿಯಾಗಿ ಪಡ್ಕೊಂಡ್ರು, ಮತ್ತೆ ಆ ಕಾರ್ಡನ್ನು ಇಶ್ಯೂ ಮಾಡಿದಂಥವ್ರು ಯಾರು, ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಟ್ಟಂಥವ್ರು ಯಾರು. ಆ್ಯಕ್ಚುಲಿ ಮೂಡಾಗಿಂತಲೂ ಬಹುದೊಡ್ಡ ತನಿಖೆಯನ್ನು ಇದರಲ್ಲಿ ಮಾಡ್ಬೋದು. ಬಿ ಪಿ ಎಲ್ ಕಾರ್ಡ್ನಲ್ಲಿ ಆಳಕ್ಕಿಳಿದು ಹೋದರೆ ಹೆಂಗೆ ಬಿ ಪಿ ಎಲ್ ಕಾರ್ಡ್ಗಳು ಕೊಡ್ತಾರೆ, ಯಾವ ರೀತಿಯಾಗಿ ಕೊಡ್ತಾರೆ, ಸುಳ್ಳು ದಾಖಲೆಗಳನ್ನು ಹೇಗೆ ಸೃಷ್ಟಿ ಮಾಡ್ತಾರೆ. ವರ್ಷಕ್ಕೆ 1,20,000 ಅವರಿಗೆ ವರಮಾನ ಇರಬೇಕು. ವರ್ಷಕ್ಕೆ ಅಂದರೆ ತಿಂಗಳಿಗೆ 10,000 ರೂಪಾಯಿ ಇರಬೇಕು. ಹಾಗಿದ್ದಾಗಲೂ ಕೂಡ ಇವರು ಅದಕ್ಕಿಂತಲೂ ಕಡಿಮೆ ಆದಾಯ ತೋರಿಸ್ಬಿಟ್ಟು ಹೆಂಗೆ ಪಡ್ಕೊಂಡ್ರು. ಇದು ಮುಖ್ಯಮಂತ್ರಿಗಳು ಟ್ವೀಟ್ ಮೂಲಕವಾಗಿ ಎಕ್ಸ್ ಖಾತೆಯಲ್ಲಿ ಹಾಕಿದ್ದಾರೆ. ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿಸುವವರನ್ನು ಹೊರತುಪಡಿಸಿ ಉಳಿದಂತೆ ಯಾರೊಬ್ಬರ ಪಡಿತರ ಚೀಟಿ ರದ್ದು ಮಾಡದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿದಾರರನ್ನು ಹೊರತುಪಡಿಸದಂತೆ ಉಳಿದ ಯಾವುದೇ ಕುಟುಂಬದವರ ಪಡಿತರ ಚೀಟಿ ರದ್ದಾಗಿದ್ದರೆ ತಕ್ಷಣ ವಾಪಸ್ ನೀಡುವಂತೆ ಮುಖ್ಯಮಂತ್ರಿಗಳು ಆದೇಶಿಸಿದ್ದಾರೆ. ಬಡ ಕುಟುಂಬಗಳವರ ಪಡಿತರ ಚೀಟಿಗಳನ್ನು ವಿನಾಕಾರಣ ರದ್ದು ಮಾಡಿದರೆ ಆಹಾರ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವುದಾಗಿ ಮುಖ್ಯಮಂತ್ರಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ಮಾನ್ಯ ಮುಖ್ಯಮಂತ್ರಿಗಳೇ, ದಟ್ಸ್ ಅ ಗುಡ್ ಇನಿಷಿಯೇಟಿವ್ ನೀವು ತೆಗೆದುಕೊಂಡಿರೋದು. ಆದರೆ ಈ ಸರ್ಕಾರಿ ನೌಕರು ಮತ್ತು ಆದಾಯ ತೆರಿಗೆ ಪಾವತಿದಾರರು ಯಾರಿದ್ದಾರೆ ಅವರು ಬಿ ಪಿ ಎಲ್ ಕಾರ್ಡನ್ನು ಹೇಗೆ ಪಡ್ಕೊಂಡ್ರು, ಯಾವ ರೀತಿಯಾಗಿ ಅವರಿಗೆ ಇಶ್ಯೂವನ್ನು ಮಾಡಲಾಯಿತು, ಇದರ ಬಗ್ಗೆ ಒಂದು ತನಿಖೆಯನ್ನು ಮಾಡಿಸಿ ಕ್ರಮ ಜರುಗಿಸಿ. ಅದು ಬಹಳ ಮುಖ್ಯವಾಗಿದೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ರಾವ್ ದಳ್ವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಶ್ರೀನಿವಾಸ್, ಬಹಳ ಮುಖ್ಯವಾಗಿ ಪಬ್ಲಿಕ್ ಟಿವಿ ನಿರಂತರವಾಗಿ ಈ ಬಗ್ಗೆ ವರದಿಯನ್ನು ಮಾಡ್ತಾ ಇದ್ವಿ. ಅದರ ಜೊತೆಗೆ ಪರಿಷ್ಕರಣೆ ಆಗಬೇಕು ಅನ್ನುವಂಥ ಧ್ವನಿಯನ್ನು ಕೂಡ ನಾವೇ ಎತ್ತಿದ್ವಿ. ಬಿ ಪಿ ಎಲ್ ಕಾರ್ಡ್ ಕಾರಣ ನಮ್ಮ ರಾಜ್ಯದ ಪಾಪ್ಯುಲೇಷನ್ಗೆ 80% ಎಲ್ಲರೂ ಕೂಡ ಬಡವರು ಅನ್ನೋದಾದರೆ ಇನ್ನುಳಿದಂಥವ್ರು ಎಲ್ಲೋಯ್ತು. 2ನೇ ಟ್ಯಾಕ್ಸ್ ಪೇಯರ್ ನಾವು ಇಡೀ ದೇಶದಲ್ಲಿ. ಸೊ ಹೀಗಿರಬೇಕಾದ್ರೆ ಇದು ಅನುಮಾನಕ್ಕೆಡೆ ಮಾಡಿಕೊಡ್ತಾ ಇತ್ತು ಅನ್ನೋ ಧ್ವನಿಯನ್ನು ಎತ್ತಿದವರು ನಾವು. ಬಟ್ ಈಗ ಅರ್ಹರು ಮತ್ತು ಅನರ್ಹರು ಗುರುತಿಸೋಕೆ ಮಾನದಂಡ ಒಂದು ಸರ್ಕಾರಿ ನೌಕರು, ಒಂದು ತೆರಿಗೆ ಪಾವತಿದಾರರು, ಇಷ್ಟೇ. GST ವಿಚಾರಕ್ಕೆ ಹೋಗಿದ್ರು, ಅದು ಕ್ಯಾನ್ಸಲ್ ಆಯ್ತಾ ಹಾಗಿದ್ದಾಗ? ಅರುಣ್, ಹೌದು. ಪಬ್ಲಿಕ್ ಟಿವಿ ನಿರಂತರವಾಗಿ ರೇಷನ್ ಕಾರ್ಡ್ಗಳು ಏನು ರದ್ದಾಗಿತ್ತು ಆ ವಿಚಾರವಾಗಿ ಧ್ವನಿಯನ್ನ ಎತ್ತಿತ್ತು. ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಇದು ಮುಜುಗರವನ್ನು ಮತ್ತೆ ವಿವಾದವನ್ನು ಕೂಡ ಎಬ್ಬಿಸಿತ್ತು ಈ ಒಂದು ರೇಷನ್ ಕಾರ್ಡ್ ರದ್ದು ಮಾಡ್ತಿರುವಂತ ವಿಚಾರ. ಹೀಗಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ನೀಡಿದ್ದಾರೆ. ಮತ್ತೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ITR ರಿಟರ್ನ್ ಮಾಡ್ತಾರೆ ಅವರು, ಮತ್ತೆ ಸರ್ಕಾರಿ ನೌಕರನ್ನ ಹೊರತುಪಡಿಸಿ ಇನ್ನು ಯಾರದೇ ರೇಷನ್ ಕಾರ್ಡ್ ರದ್ದಾಗಿದ್ರು ಕೂಡ ಅವ್ರಿಗೆ ಇಮಿಡಿಯೇಟ್ ಆಗಿ ರೇಷನ್ ಕಾರ್ಡ್ ಅನ್ನ ಕೊಡಬೇಕು. ಇನ್ನು ಮುಂದುವರೆದು ಪ್ರಕ್ರಿಯೆಗಳನ್ನ ಯಾವುದೇ ಕಾರಣಕ್ಕೂ ಕೂಡ BPL ಕಾರ್ಡ್ ಅನ್ನ ಈ 2 ವರ್ಗದವರನ್ನ ಬಿಟ್ಟು ರದ್ದು ಮಾಡಬಾರದು ಅನ್ನುವಂತ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಒಂದ್ ವೇಳೆ ಆ ರೀತಿಯಂತ ಪ್ರಕ್ರಿಯೆಗಳೇನಾದರೂ ನಡೀತಿದ್ರೆ ತಕ್ಷಣವೇ ನಿಲ್ಲಿಸಬೇಕು ಅನ್ನುವಂತಹ ಆದೇಶವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿರೋದ್ರಿಂದ ಸದ್ಯಕ್ಕೆ ಸಾವಿರಾರು ಜನರು ಯಾವುದೇ ಕಾರಣ ಇಲ್ಲದಿದ್ರೂ ಕೂಡ BPL ಕಾರ್ಡ್ಗಳು ರದ್ದಾಗ್ತಿತ್ತು. ಸಿಎಂ ಸಿದ್ದರಾಮಯ್ಯನವರು ಈಗ ಸೂಚನೆ ಕೊಟ್ಟಿರೋದ್ರಿಂದ ಬಹುಶಃ ಅವರೆಲ್ಲರೂ ಕೂಡ ನಿಟ್ಟುಸಿರು ಬಿಟ್ಟಂತೆ ಕಾಣ್ತಿದೆ. ಮುಂದುವರೆದು ಈಗ ಯಾರ್ದೆಲ್ಲ IT ರಿಟರ್ನ್ ಮಾಡದೇ ಇದ್ರು ಕೂಡ ಅಥವಾ ಸರ್ಕಾರಿ ನೌಕರರು ಆಗದೇ ಇದ್ರು ಕೂಡ ಕಾರ್ಡ್ ರದ್ದಾಗಿದೆ, ಅವ್ರಿಗೆ ಇಮಿಡಿಯೇಟ್ ಆಗಿ ಕಾರ್ಡ್ ಅನ್ನ ಇಶ್ಯೂ ಮಾಡ್ಬೇಕಂತ ಹೇಳೋದ್ರಿಂದ ಒಂದಿಷ್ಟು ಸಮಾಧಾನವನ್ನ ಪಡಬಹುದು. ಇನ್ನು GST ಪಾವತಿದಾರರ ವಿಚಾರವಾಗಿ ಸರ್ಕಾರ ಯಾವುದೇ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಬಹುಶಃ ಇವತ್ತು ಮುನಿಯಪ್ಪ ಅವರು, ಆಹಾರ ಇಲಾಖೆ ಸಚಿವ ಮುನಿಯಪ್ಪ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಿದ್ದಾರೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಒಂದಿಷ್ಟು ಮಾಹಿತಿಗಳನ್ನ ಕೊಡುವಂತ ಸಾಧ್ಯತೆ ಇದೆ. ಅಂದ್ರೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ದೊಡ್ಡ ವಿವಾದಗಳನ್ನು ಸೃಷ್ಟಿ ಮಾಡಿತ್ತು, ದೊಡ್ಡ ಸಂಚಲನಕ್ಕೆ ಕಾರಣವಾಗಿತ್ತು ರೇಷನ್ ಕಾರ್ಡ್ ರದ್ದಿನ ವಿಚಾರ. ಪಬ್ಲಿಕ್ ಟಿವಿಯ ನಿರಂತರವಾದಂತಹ ವರದಿಯಿಂದ ಸರ್ಕಾರ ಎಚ್ಚೆತ್ತುಕೊಂಡು ಜನರಿಗೆ ಒಂದು ರಿಲೀಫ್ ಕೊಡುವಂತಹ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಹೇಳ್ಬೋದು. ಅರುಣ್, ಮುಖ್ಯಮಂತ್ರಿಗಳು ಖಡಕ್ ಆಗಿರುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ, ಅದರ ಜೊತೆಗೆ ಇಲಾಖೆಗೂ ಕೂಡ.